ಎಲ್ಲ ಅನ್ನದಾತರಿಗೂ ನಮಸ್ಕಾರ ಕಂಡ್ರಪ್ಪ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ಇನ್ನು ಮುನಿರತ್ನ ಸಾಹೇಬರು ಮಾತಾಡಿರೋಂಥದ್ದು ವಿಧಾನಸೌಧದಲ್ಲಿ ಮಾತಾಡಿರೋಂಥದ್ದು ಕಣಪ್ಪ. ಗೊತ್ತಾಯ್ತಲ್ವ ಏನು ಮಾತಾಡಿದ್ರು ಅಪ್ಪ ಅಂದರೆ, ನಾನು ಟನಲ್ ವಿಚಾರ ಎಲ್ಲ ಮಾತಾಡಲ್ಲ. ಡಿ ಕೆ ಅವ್ರು ಏನಾರು ಮಾಡಿಕೊಳ್ಳಿ ಬಿಡಿ, ಟನಲ್ ವಿಚಾರ ನಾನು ಮಾತಾಡಲ್ಲ. ತುಮಕೂರು ಹೈವೇ ಫಸ್ಟು ಫ್ರೀ ಮಾಡಿಕೊಡಿ. ಸಿಗ್ನಲ್ಲು ಗುರುಗಂಟಪಾಳ್ಯ ಸಿಗ್ನಲ್ ಐತಲ್ಲ, ನಾವಿಲ್ಲಿಂದ ಎಲ್ಲಿ ಬಾಂಬೆಗೆ ಹೋಗ್ಬಿಡಿ, ಡೆಲ್ಲಿಗೆ ಹೋಗ್ಬಿಡಿ, ಮೈಸೂರಿಗೆ ಹೋಗ್ಬಿಡ್ಬೋದು. ಆದರೆ ಈ ಸಿಗ್ನಲ್ಲು ಅಲ್ಲಿ 1 ಅವರಲ್ಲಿ ಸೇರ್ಕೊಂಬಿಡ್ಬೋದು ನಾವು ಮೈಸೂರಿಗೆ ಹೆಂಗೋ ಒಂದು ಹೋದರೆ. ಆದರೆ ಇಲ್ಲಿ 2 ಅವರ್ ಬೇಕು, ಒಂದೇ ಒಂದು ಸಿಗ್ನಲ್ ನಾವು ದಾಟ್ಬಿಟ್ಟೋಗ. ಇದನ್ನು ಫ್ರೀ ಮಾಡಿಕೊಡಿ. ಇನ್ನು ಹೆಬ್ಬಾಳ ಒಳಗಡೆ ಎಷ್ಟು ಟ್ರಾಫಿಕ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ, ಓಕೆನಾ? ಹೆಬ್ಬಾಳಲ್ಲಿ ಎಷ್ಟು ಕಷ್ಟ ಇದೆ ನಿಮಗೆ ಗೊತ್ತಿದೆ, ಜನಗಳು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಂತ. ಅದು ಮುನಿರತ್ನ ಸಾಹೇಬರು ಅರ್ಥ ಮಾಡ್ಕೊಂಡವ್ರೆ ಪಾಪ ಕಷ್ಟನ. ಯಾಕಂದರೆ ಹೆಬ್ಬಾಳು ಆ ಬಿ ಎಲ್ ಸರ್ಕಲಿಂದ ಹೆಬ್ಬಾಳಿಂದ ನಾವು ವೈಟ್ ಫೀಲ್ಡ್ಗೆ ಹೋಗಬೇಕು ಅಂದರೆ 3 ದಿವಸ ಬೇಕೇನೋ ನಂಗೆ ತಿಳಿದಂಗೆ. ಯಾಕಂದರೆ ಟ್ರಾಫಿಕ್ ಮೂಮೆಂಟ್ ಅಷ್ಟು ಸ್ಲೋ ಆಗಿರುತ್ತೆ, ಓಕೆನಾ? ಟನಲ್ ವಿಚಾರ ನಾನು ಮಾತಾಡಲ್ಲ. ಯಾರು ಮುನಿರತ್ನ ಸಾಹೇಬರು ಹೇಳಿರ್ತಾರೆ ಟನಲ್ ವಿಚಾರ ಬೇಡ ಅಂತ. ಓಕೆ, ಸೊ ನಾವು ಇದನ್ನು ಹೇಳ್ತಾ ಇರೋದು ದಯವಿಟ್ಟು ಹೌದು ಖಂಡಿತ ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ನೋಡಿ, ಈ ಏನು ಹೆಬ್ಬಾಳ ಕಡೆ ರೂಟ್ ಇದೆಯೋ ಅದನ್ನು ಸರಿ ಮಾಡಿಕೊಡಿ. ದಯವಿಟ್ಟು ಜನಗಳು ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಅಂತ ಜನಗಳು ಕೂಡ ಹೇಳಿರೋಂಥದ್ದು. ಅಲ್ಲಿ ಮುನಿರತ್ನ ಸಾಹೇಬರು ಕೂಡ ಜ್ಞಾಪಿಸಿರುವಂಥದ್ದು. ಸೊ ಹಿಂಗಿದೆ ಕಷ್ಟ ಅಂತ, ಟ್ರಾಫಿಕ್ ತುಂಬ ಜಾಮ್ ಆಗ್ತಾಯಿದೆ. ಟನಲ್ ಮಾಡಿ, ಟನಲ್ ಮಾಡ್ತೀರೋ ಏನು ಮಾಡ್ತೀರೋ ಗೊತ್ತಿಲ್ಲ, ಒಟ್ಟು ಟ್ರಾಫಿಕ್ ಫ್ರೀ ಆಗಬೇಕು. ಬೆಂಗಳೂರಲ್ಲಿ ಸೆಕೆಂಡ್ ಬಾಂಬೆ ಆಗಿಬಿಟ್ಟಿದೆ ನಮ್ಮ ಬೆಂಗಳೂರು, ಸೆಕೆಂಡ್ ಬಾಂಬೆಯಲ್ಲಿ ನಾನು ಹೋಗಿ ನೋಡಿದ್ದೀನಿ ಕಣ್ರಪ್ಪ. ಪಕ್ಕದಲ್ಲೇ ಕಾರು ಹೋಗ್ತವೆ, ಎಲ್ಲ ಉಜ್ಜಾಡ್ಬಿಟ್ಟಿರ್ತವೆ. ಒಂದು ಹೊಸ ಕಾರ್ ನಿಮ್ಗೆ ನೆಟ್ಟಗೆ ಕಾಣಿಸಲ್ಲ. ನಿನ್ನೆ ತೊಗೊಂಡ್ರೆ ಕಾರು 2ನೇ ದಿವಸ ಚೆನ್ನಾಗಿರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟು ಟ್ರಾಫಿಕ್ ಪಕ್ಕದಲ್ಲೇ, 1 ಅಡಿ ಗ್ಯಾಪ್ ಇರೋಲ್ಲ, ನೆಕ್ಸ್ಟಿಗೆ 1 ಅಡಿ ಗ್ಯಾಪ್ ಇರೋಲ್ಲ ಕಣಪ್ಪ. ಹಿಂಗೆ ಪಕ್ಕದಲ್ಲೇ ಹೋಯ್ತವೆ, ಹಿಂಗಾಗ್ಬಿಡ್ತದೆ. ಸೊ ಈಗ ಬೆಂಗಳೂರಲ್ಲಿ ಎಲ್ಲ ಸ್ಟೇಟ್ ಕಡೆಯಿಂದ ಬಂದು ಸೇರ್ಕೊಂಡ್ಬಿಟ್ರೆ ಎಲ್ಲ ಭಾಷೆ ಮಾತಾಡ್ತಾರೆ ಇಲ್ಲಿರೋರು. ನಾವು ಬರೀ ಕನ್ನಡ ಮಾತಾಡ್ಬಿಟ್ಟು ಯಾವುದೂ ಭಾಷೆ ಮಾತಾಡಿಲ್ಲ ಅಂದಿದ್ರೆ ಅವ್ರು ಬರ್ತಾ ಇರಲಿಲ್ಲ. ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಕನ್ನಡದವರು, ಹಿಂಗಾಗಿ ಎಲ್ಲ ಬಂದು ಸೇರ್ಕೊಂಬಿಟ್ಟವ್ರು ಕಣಪ್ಪ. ಇಡೀ ಪ್ರಪಂಚದಲ್ಲಿ ನಂಬರ್ 1 ಅಂದರೆ ಅದು ಕರ್ನಾಟಕದಲ್ಲಿ ಬೆಂಗಳೂರು, ಎಲ್ಲ ಭಾಷೆ ಮಾತಾಡೋವಂಥದ್ದು. ಓಕೆ, ಇನ್ನೊಂದು ವಿಚಾರ ಕಣಪ್ಪ. ಇನ್ನು ಡಿ ಕೆ ಶಿವಕುಮಾರ್ ಸಾಹೇಬರು CM ಆಪ್ತರನ್ನ ತಮ್ಮ ಹತ್ರ ಸೆಳೆಯೋದಕ್ಕೆ ನೋಡ್ತಾ ಇದ್ದಾರಂತೆ, ಪ್ರಯತ್ನದಲ್ಲಿದ್ದಾರೆ. ಬಂದುಬಿಡಿ ನನ್ನ ಹತ್ರ, ನೀವು ಬನ್ನಿ ನನ್ನ ಹತ್ರ, ನನ್ನ ಜೊತೆ ಇರ್ರಿ, ನಿಮ್ಗೆ ಏನು ಬೇಕು ಎಲ್ಲ ಮಾಡಿಕೊಡೋಣ ವ್ಯವಸ್ಥೆ ಅಂತ ಹೇಳೋ ಅರ್ಥದಲ್ಲಿ ಬಂದುಬಿಡಿ ನಮ್ಮ ಹತ್ರ, ನೀವು ನನ್ನ CM ಆಗಿ ಮಾಡಿ, ಆಮೇಲೆ ನಿಮ್ಗೆ ಏನೇನು ಯಾವ್ಯಾವ ಪೋಸ್ಟ್ ಬೇಕೋ ಆಮೇಲೆ ನೋಡ್ಕೊಳ್ಳೋಣ ಅಂತ ಡಿ ಕೆ ಸಾಹೇಬರು ಪಾಪ ಪ್ರಯತ್ನದಲ್ಲವ್ರೆ. ಒಟ್ಟು ಅವ್ರು CM ಆಗಬೇಕು. ಒಟ್ಟು ಈ ಸತಿ ಅಂತೂ ಅವರು ನಿಂತ್ಕೊಂಡ್ಬಿಟ್ಟವ್ರು ಕಣಪ್ಪ, ಅಟ್ಟಕ್ಕೆ ಇಳಿದ್ಬಿಟ್ಟವ್ರೆ, ನಾನು CM ಆಗಲೇಬೇಕು. ಅಲ್ಲ, ಬಟ್ ನನಗೆ ಹೇಳೋ ಪ್ರಕಾರ ಏನಪ್ಪ ಅಂದರೆ, ಈಗ ಕಾಂಗ್ರೆಸ್ಸಲ್ಲಿ ನೀವು ಏನು ಕಾಂಗ್ರೆಸ್ ಸರ್ಕಾರ ಅಷ್ಟು ಬಹುಮತದ ಬಂತಲ್ಲ, ಅವಾಗ ಮಾತುಕತೆ ಆಗಿತ್ತಲ್ಲ, 2 ವರ್ಷ ನೀವು 2 ವರ್ಷ ನಾವು ಅಂತ. ಸೊ ಮಾತಿನ ಪ್ರಕಾರ ಉಳಿಸ್ಕೋಬೇಕಾಗಿತ್ತು ನನ್ನ ಪ್ರಕಾರ ಕಣಪ್ಪ. ಇನ್ನು ಜನಗಳು ಹೇಳ್ತಾರದು, MLA ಗಳು ಹೇಳ್ತಾರದು, ನೀವು ಉಳಿಸ್ಕೋಬೇಕಾಗಿತ್ತು ಮಾತು. ಡಿ ಕೆ ಅವ್ರಿಗೆ ಕೊಡಬೇಕು, ನೀವು ಸೀಟು ಅವ್ರಿಗೆ ಬಿಟ್ಕೊಡ್ಬೇಕು, CM ಸೀಟು ಬಿಟ್ಕೊಡಿ ದಯವಿಟ್ಟು. ಇನ್ನು ನೋಡಿ, ಮಾಲೆಗಳು ಹಾಕ್ಕೊಂಡು ಅಭಿಮಾನಿಗಳು ಅವರು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಡಿ ಕೆ ಸಾಹೇಬ್ರನ್ನ CM ಮಾಡಬೇಕು ಅಂತ. ಆದರೆ ಯಾರಿಗೆ ಆಸೆ ಇಲ್ಲ, ಯಾರಿಗೆ ಇಷ್ಟ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಗೊತ್ತಿಲ್ಲ. ಇದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಷ್ಟ ಇಲ್ವೋ ಅವ್ರನ್ನ CM ಮಾಡೋದು, ಇಲ್ಲ ಹೈಕಮಾಂಡಿಗೆ ಇಷ್ಟ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ ಕಣಪ್ಪ. ಇನ್ನು ಡಿ ಕೆ ಸಾಹೇಬ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಕಣಪ್ಪ. ಯಾಕಂದರೆ ಇದು ಕೊಟ್ಟಿಲ್ಲ ಅಂದರೆ ಇನ್ನು ಕೆಲವು ವಿಚಾರಗಳು ಬರ್ತವೆ. ಗುಡ್ ಬೈ ಹೇಳ್ಬಿಡ್ತಾರೆ ಕಾಂಗ್ರೆಸ್ಗೆ ಅಂತ, ಗುಡ್ ಬಾಯ್ ಅಂತ ಏನಾದರೂ ಹೇಳ್ಬಿಡ್ತಾರೆ ಕಾಂಗ್ರೆಸ್ಗೆ ನಮ್ಮ ಡಿ ಕೆ ಸಾಹೇಬರು ಅಂತ ವೇಟ್ ಮಾಡ್ತವ್ರೆ. ಇಲ್ಲಿ BJP ಅವ್ರು ಕಾಯ್ತಾ ಇದ್ದಾರೆ, ಮೋಸ್ಟ್ಲಿ ನಂಗೆ ತಿಳಿದಂಗೆ ಹೇಳ್ತಾರಪ್ಪ. ಸುಮಾರು ಜನ ಎಲ್ಲೋ ವೆಲ್ಕಮ್ ಮಾಡಿಬಿಡ್ತಾರೆ ನಾವು BJPಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವೆಲ್ಕಮ್ ಮಾಡ್ತಾರಾ, ಇಲ್ಲ ಇವರೇ ಏನಾದರೂ ಇನ್ನೊಂದು ಪಕ್ಷ ಕಟ್ಬಿಡ್ತಾರಾ, ಈ ಥರ ಮಾತುಕತೆಗಳೆಲ್ಲ ಕೇಳಿಬರ್ತೈತೆ ಕಣಪ್ಪ. ಡಿ ಕೆ ಸಾಹೇಬರು ಹೊಸ ಪಕ್ಷ ಏನಾದರೂ ಕಟ್ಬಿಡ್ತಾರಾ? ಪವರ್ಫುಲ್, ಯಾಕಂದರೆ ಸಿಂಹ ಅಂತ ಹೇಳ್ಬೋದು ನಾವು. ಕಾಂಗ್ರೆಸ್ಸಲ್ಲಿ ಸಿಂಹ ಅಂದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬರು, ಟಗರು ಅಂದರೆ ಸಿದ್ದರಾಮಯ್ಯ ಸಾಹೇಬರು, ಓಕೆನಾ? ಸೊ ಸಿಂಹನೇ ಯಾವತ್ತಿದ್ರು ಕಣಕ್ಕೆ. ಅಲ್ಲೇನಪ್ಪ, ಅದು ಕಾಡಲ್ಲಿದ್ದರೂ ಸಿಂಹನೇ, ಊರಲ್ಲಿದ್ದರೂ ಸಿಂಹನೇ, ಕರೆಕ್ಟ್. ಹಂಗೆ ನಮ್ಮ ಡಿ ಕೆ ಸಾಹೇಬರು ಕಣಪ್ಪ. ಸೊ ಅವ್ರ ಪವರ್ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದು, ಓಕೆನಾ? ಇವತ್ತು ಬಹುಮತಗಳಿಂದ ಎಷ್ಟು ಸೀಟ್ಗಳಿಂದ ಗೆದ್ದಿದೆ ಅಂದರೆ ಕರ್ನಾಟಕದಲ್ಲಿ ಹೈಯೆಸ್ಟು, ಭಾರತದಲ್ಲಿ ಇತಿಹಾಸದಲ್ಲಿ ಇರಲಿಲ್ಲ ಅಷ್ಟು ಇತಿಹಾಸವನ್ನು ಬಂದ್ಬಿಡ್ತು. ಇತಿಹಾಸನೇ ಬ್ರೇಕ್ ಮಾಡ್ಯಾಕ್ಬಿಡ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ, ಬಹುಮತದಿಂದ ಗೆದ್ದುಬಿಡ್ತು. ಅದಕ್ಕೆ ಡಿ ಕೆ ಸಾಹೇಬರು ಇದ್ದಾರೆ, ಅವ್ರದ್ದು ಕೈ ಇದೆ. ಆಮೇಲೆ ತೂಕ ಅಂದರೆ ಜಾಸ್ತಿ ತೂಕ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಅಂತಾರೆ. ಇನ್ನು ಇವರು ತೂಕ ಅಂದರೆ ಹೆಂಗಪ್ಪ, ಹೆಂಗೆ ನಡೀತದೆ ಕಣಪ್ಪ? ನಿಮ್ಮಲ್ಲಿ ಹಿಂಗೆ ಆಗ್ಬಿಟ್ರೆ ಹೆಂಗೆ? ಹೊರಗಡೆ ಜನಗಳಿಗೆ ಕಣ್ಣು ಬಿದ್ದುಬಿಟ್ಟಿದೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದ ಮೇಲೆ. ಏನು ಹಿಂಗೆ ಕಿತ್ಲಾಡ್ತಾವ್ರು ಇವರು CM ಚೇರ್ಗಳಿಗೆ? ಬಿಟ್ಕೊಡ್ಬೇಕಲ್ವಾ, ಇಲ್ಲ ಬಿಟ್ಕೊಡಬಾರ್ದಾ? ಏನು ನಡೀತಾಯ್ತು ಇವ್ರದ್ದು? ಗೊಂದಲ ಎದ್ದುಬಿಟ್ಟೈತಲ್ಲ, ಕ್ರಾಂತಿ ಅಂತೇಳಿ ಅಂತ. ಇನ್ನು BJP ಅವರೆಲ್ಲ ಇನ್ನು ಟ್ಯಾಂಗ್ಗಳು ಕಟ್ಕೊಂಡು ಕಾಲು ಎಳ್ಕೊಂಡು ಅವ್ರೆ ಕಣಪ್ಪ, ಅವರು ಕಾಯ್ತಾವ್ರೆ. ಇನ್ನೇನು ಮಾಡ್ತೇವೆ ಕಣಪ್ಪ, JDS ಅವರು ಕಾಯ್ತಾವ್ರೆ. ಅಲ್ಲ ಕಣಪ್ಪ, ಪಕ್ಷಗಳು ಅಂದಮೇಲೆ ಜಗಳ ಬಂದೇ ಬರ್ತವೆ ಕಣಪ್ಪ. ಇದ್ರ ಒಳಗಡೆ ಇದು ಹೊರಗಡೆ ಬಂದುಬಿಟ್ಟಿದೆ. ಇದು ಒಳಗಡೆ ಉಳ್ಕೊಳ್ಳೋಂಥದ್ದಲ್ಲ, ಇದು ಮನಸ್ಸಲ್ಲಿ ಇಟ್ಕೊಂಡು ಇರೋಂಥದ್ದಲ್ಲ. ಹೊರಗಡೆ ಬಾಯಿಂದ ಎಲ್ಲರ ಬಾಯಿಗೆ ಬಂದುಬಿಟ್ಟಿದೆ. ಕಣ್ಣಿಂದ ನೋಡಿ ಕಿವಿಯಿಂದ ಕೇಳ್ಬಿಟ್ಟವ್ರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಜಾಸ್ತಿ ಗೊಂದಲ ಆಗ್ಬಿಟ್ಟಿದೆ.
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ತಲೆ ಕೆಟ್ಟುಬಿಡಿದೆ. ಈಗ ರಾಹುಲ್ ಗಾಂಧಿ ಅವರೇ ಬಂದು ಇದನ್ನು ಸಾಲೆ ಮಾಡಬೇಕು ಬರ್ತಾ ಇದ್ದಾರಂತೆ, ಬರ್ತಾರೆ ಬೆಂಗಳೂರಿಗೆ ಬಂದು ಇದನ್ನು ಏನು ಅಂತ ಇದಕ್ಕೆ ಒಂದು ಪರಿಹಾರನ ಕೊಡ್ತಾರೆ. ಯಾರು? ರಾಹುಲ್ ಗಾಂಧಿ ಹೈಕಮಾಂಡ್ ಅವರು, ಸೋನಿಯಾ ಗಾಂಧಿ ಆಮೇಲೆ ರಾಹುಲ್ ಗಾಂಧಿ ಅವರು ಬರೋರು ಇದ್ದಾರೆ ಅಂತ. ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಸುದ್ದಿ ಬಂದೈತೆ ಕಣಪ್ಪ. ಇನ್ನು ಡಿ ಕೆ ಸಾಹೇಬರಿಗೆ ಕುಂದಿರಿಸಿ ಆಮೇಲೆ CM ಸಾಹೇಬರಿಗೆ ಕುಂದಿರಿಸ್ಬಿಟ್ಟು ಮಾತಾಡ್ತಾರೋ, ಸಮಾಧಾನ ಮಾಡ್ತಾರೋ, ನೀವೇ ನಡ್ಸ್ಕೊಂಡು ಹೋಗಿ ಅಂತಾರ ಸಿದ್ದರಾಮಯ್ಯ ಸಾಹೇಬರಿಗೆ, ಇಲ್ಲ ಡಿ ಕೆಗೆ ಬಿಟ್ಟು ಕೊಟ್ಟುಬಿಡಿ ಅಂತಾರ, ಇಲ್ಲ ಇನ್ನು 1 ವರ್ಷ ಇರೋಂಗೆ ಬಿಟ್ಟು ಕೊಡ್ತಾರಾ, ಇಲ್ಲ 5 ತಿಂಗಳು ಇರೋಂಗೆ ಬಿಟ್ಟು ಕೊಡ್ತಾರಾ, ಗೊತ್ತಿಲ್ಲ ಕಣಪ್ಪ, ಕಾಯ್ದು ನೋಡಬೇಕು. ಇದೀಗ ಬಂದ ಸುದ್ದಿ ಕಣಪ್ಪ, ಬ್ರೇಕಿಂಗ್ ನ್ಯೂಸ್. ಏನು ಗೊತ್ತೇನ್ರಪ್ಪ, ರಾಹುಲ್ ಗಾಂಧಿ ಅವರು ಹೈಕಮಾಂಡು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮೆಸೇಜ್, ಎಸ್ ಕಮ್ ಟು ಡೆಲ್ಲಿ, ಇಮಿಡಿಯೇಟ್ಲಿ ಕಮ್ ಟು ಡೆಲ್ಲಿ, ಮಾತಾಡ್ಬೇಕು ನಿಮ್ಮ ಹತ್ರ, ವಿಚಾರ ಇದೆ ಒಂದು, ಬೇಗ ಬನ್ನಿ ಅಂಥೇಳಿ ಮೆಸೇಜ್ ಹಾಕೋರಂತೆ ಕಣಪ್ಪ. ಸೊ ಡಿ ಕೆ ಶಿವಕುಮಾರ್ ಸಾಹೇಬರು ಖುಷಿ ಆಗ್ಬಿಟ್ಟವ್ರೆ. ಸೊ ಡೆಲ್ಲಿ ಹೋಗೋಕ್ಕೆ ರೆಡಿ. ಯಾರು? ಡಿ ಕೆ ಸಾಹೇಬರು. ನೋಡ್ಬೇಕು ಕಣಪ್ಪ, ಮೋಸ್ಟ್ಲಿ ಸಿಹಿ ಸುದ್ದಿ ಕೊಟ್ಟು ಕಳಿಸ್ತಾರೋ ನೋಡಿ ಡಿ ಕೆ ಸಾಹೇಬರಿಗೆ. ಓಕೆ, ಇಲ್ಲ ಸಮಾಧಾನ ಮಾಡಿ ಕಳಿಸ್ತಾರೋ, ಇಲ್ಲ ಸಿಹಿ ಸುದ್ದಿ ಕೊಟ್ಟು ಕಳಿಸ್ತಾರೋ, ಅಲ್ಲಿ ಹೋಗಿ ಬಂದಮೇಲೆ ಗೊತ್ತಾಗುತ್ತೆ ಕಣಪ್ಪ. ಅಷ್ಟೇ ಅಲ್ಲಪ್ಪ, ಇನ್ನು ರಾಹುಲ್ ಗಾಂಧಿ ಸಾಹೇಬರು ಹೇಳಿರೋಂಥದ್ದು ಇವ್ರಿಗೆ ಮೆಸೇಜ್ ಮಾಡಿದ್ದಾರೆ, ಡಿ ಕೆ ಸಾಹೇಬ್ರು ಬನ್ನಿ ಅಂತ. ಆದರೆ ಇನ್ನೊಂದು ಕಳಿಸಿದ್ದಾರೆ, ಇನ್ನೊಂದು ಮೆಸೇಜ್ ಏನಂತ, ಎಲ್ಲರೂ ಇರಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರಬೇಕು, ಪ್ರಿಯಾಂಕಾ ಖರ್ಗೆ ಸಾಹೇಬರು ಇರಬೇಕು, ಡಿ ಕೆ ಸುರೇಶ್ ಸಾಹೇಬರು ಇರಬೇಕು, ಇನ್ಯಾರವರು ಸುಮಾರು ಮುಖ್ಯವಾದ ವ್ಯಕ್ತಿಗಳನ್ನು ಡೆಲ್ಲಿಗೆ ಕರೆದಿದ್ದಾರೆ. ಮುಖ್ಯವಾದ ವ್ಯಕ್ತಿಗಳು, CM ಸಾಹೇಬರು ಹೋಗ್ಬೇಕಾಗತ್ತೋ ಏನೋ ದೆಹಲಿಗೆ. ಮುಖ್ಯವಾದ ವಿಚಾರ ಏನಿದು, ಮತ್ತೆ ಕರಿತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ತಲೆ ಕೆಟ್ಟೋಗ್ಬಿಟ್ಟಿದೆ. ಇದೆರಡು ಜಗಳಗಳು ನೋಡಿ, ಸಿದ್ದರಾಮಯ್ಯ ಸಾಹೇಬ್ರದ್ದು ಡಿ ಕೆ ಸಾಹೇಬ್ ಜಗಳ ನೋಡಿ, ಇದಕ್ಕೊಂದು ಅಂತ್ಯ ಕೊಟ್ಟುಬಿಡೋಣ, ಮಾಡಿಬಿಡೋಣ CM ಅಂತ ಏನಾದರೂ ಯೋಚನೆ ಮಾಡಿ ಸಡನ್ನಾಗಿ ಅವರು ಏನಾದರೂ ಸೋನಿಯಾ ಗಾಂಧಿ ಮೇಡಮ್ ಅವ್ರ ಜೊತೆ ಇವರು ಅವರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿರ್ತಾರೆ ಕಣಪ್ಪ. ಹಿಂಗಿದೆ ಅಮ್ಮ, ಏನು ಮಾಡೋದು ಏನು ಎತ್ತ ಅಂತೇಳಿ ಕರೆದು ಬಿಡೋ ಮಾಡಿಬಿಡೋಣ ಅಂತ ಏನಾರು ಹೇಳಿರ್ಬೇಕು. ಯಾಕಂದ್ರೆ ಎಲ್ಲರೂ ಕರಿತಾವ್ರಂದ್ರೆ ಅದೇ ಇರಬೇಕು. ಇಲ್ಲ ಸಮಾಧಾನ ಮಾಡೋಕ್ಕೆ ಒಬ್ಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಬ್ಬರಿಗೆ ಕರೆಯಬೋದಿತ್ತು. ಈಗ ಬೇಡಿ ಹಠ ಮಾಡೋಕೆ ಹೋಗ್ಬಿಡಿ, ದಯವಿಟ್ಟು ಬಿಡಿ, ನೆಕ್ಸ್ಟ್ 2027 ನೋಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ರಾಹುಲ್ ಗಾಂಧಿ ಸಾಹೇಬರು ಹೇಳ್ಬೋದಿತ್ತು. ಆದರೆ ಏನು ಮಾಡಿದ್ದಾರೆ, ಎಲ್ಲರೂ ಕರೀರಿ ಅಂದರೆ ಅವ್ರ ಮುಂದೆ ಸಿಹಿ ಸುದ್ದಿ ಕೊಡೋಕ್ಕೆ. ನನ್ನ ಪ್ರಕಾರ ಹಂಗೆ ಅನಿಸ್ತೈತೆ ಕಣಪ್ಪ. ಇನ್ನು ಕೆಲವು MLAಗಳೆಲ್ಲ ಹಂಗೆ ಹೇಳ್ತಾರೆ, ಕಾಂಗ್ರೆಸ್ ಕರೆದವ್ರನ್ನ ಹಿಂಗೆ ಇರ್ಬೋದು ಅಂತ ಏನೋ ಯೋಚನೆ. ಇನ್ನು BJP ಕಡೆಯವರು ಯೋಚನೆ ಮಾಡ್ತಾವ್ರಿನ್ನ ಇರ್ಬೋದು, ಮೋಸ್ಟ್ಲಿ ಕರೆದವ್ರು ಅಂದರೆ ಏನಾದ್ರು ಕೊಡ್ಬೋದು ಅವ್ರಿಗೆ ಸೀಟು ಅಂತ. ಓಕೆ, ಇನ್ನು ಕೆಲವರು ಹೇಳ್ತಾರಂಥ ವಿಚಾರ ಕಣಪ್ಪ, ಈಗ ದಿ ಬಾಸ್ ದರ್ಶನ್ ಸರ್ ಅವ್ರಿಗೆ ಜೈಲ್ ಒಳಗಡೆ ದಿಂಬು ಹಾಸಿಗೆಯನ್ನು ಕರೆಕ್ಟಾಗಿ ಕೊಟ್ಟಿಲ್ಲ. ಆದರೆ ಇಲ್ಲಿ ಏನು ನಡೀತಾ ಇದೆ, ಗಾಂಜಾ ಸಪ್ಲೈ ಎಲ್ಲಿ ಜೈಲುಗಳಲ್ಲಿ, ಶಿವಮೊಗ್ಗ ಜೈಲಲ್ಲೂ ಮೊನ್ನೆ ಬಾಳೆಹಣ್ಣು ಗೊನೆ ಒಳಗಡೆ ಇಟ್ಬಿಟ್ಟು ಕೊಟ್ಟವ್ರೆ, ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ರಪ್ಪ ಅಗ್ರಹಾರ ಜೈಲಲ್ಲಿ ಏನು ನಡೀತಾ ಇದೆ ಗೊತ್ತಿದೆಯಾ ನಿಮಗೆ? ಸರಾಯಿ, ಬಟ್ಟೆ ಸರಾಯಿ ಮಾಡ್ತಾ ಇದ್ದಾರೆ. ಕೆಟ್ಟೋಗಿರೋ ದ್ರಾಕ್ಷಿ ಹಣ್ಣುಗಳೆಲ್ಲ ತೊಗೊಂಡು ಹೋಗ್ಬಿಟ್ಟು ಆಮೇಲೆ ಬೇಕರಿಯಿಂದ ಏನು ಬೇಕೋ ಆ ಅಂಶಗಳನ್ನೆಲ್ಲ ತರಿಸ್ಕೊಂಡು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲಿ? ಸೆಂಟ್ರಲ್ ಜೈಲ್, ಪರ್ರಪ್ಪ ಅಗ್ರಹಾರ ಜೈಲಲ್ಲಿ ನೀವು ನೋಡ್ತಾ ಇರೋಂಥದ್ದು. ಓಕೆನ್ರಪ್ಪ, ನೋಡ್ತಾ ಇದ್ದೀರಾ ಏನು ನಡೀತಾ ಇದೆ ಏನು ಅಂತ. ಆದರೆ ದರ್ಶನ್ ಸರ್ ಅವ್ರಿಗೆ ಮಾತ್ರ ಪರ್ಮಿಷನ್ ಇಲ್ಲ. ಯಾಕೆ ಹಿಂಗೆ ಅಂತ ಅಭಿಮಾನಿ ದೇವರುಗಳು ಕೂಡ ಕೇಳ್ತವ್ರೆ ಕಣಪ್ಪ. ಏನು ಉತ್ತರ ಕೊಡ್ತೀರಾ ಇದಕ್ಕೆ? ಯಾರು ಅಧಿಕಾರಿಗಳು, ಯಾರು ಸೆಂಟ್ರಲ್ ಜೈಲಲ್ಲಿ ಇದಕ್ಕೆಲ್ಲ ಪರ್ಮಿಷನ್ ಇದೆ? ಅವರು ಅಷ್ಟು ದಿವಸದಿಂದ 3 ತಿಂಗಳಾಯಿತು ಜೈಲಿಗೆ ಹೋಗ್ಬಿಟ್ಟು ಅವ್ರಿಗೆ ದಿಂಬು ಹಾಸಿಗೆ ಕೊಡ್ತಾ ಇಲ್ವಲ್ಲ ಅಂತ ಅಭಿಮಾನಿಗಳು ಕೂಡ ಬೇಜಾರಾಗ್ಬಿಟ್ಟವ್ರಿ. ಇಂಥದಕ್ಕೆಲ್ಲ ನೀವು ಪರ್ಮಿಷನ್ ಕೊಡ್ತಾಯಿದ್ರು. ಹಣ್ಣು ಒಳಗಡೆ ಗಾಂಜಾ ಸಪ್ಲೈ ಆಗುತ್ತೆ, ಎಲ್ಲ ಓಕೆ ನಿಮಗೆ. ಈಗ ಸರಾಯಿ ಮಾಡ್ತಾ ಇದ್ರೆ, ಬಟ್ಟಿ ಸರಾಯಿ, ಅದು ಲಿಕ್ಕರ್ ರೆಡಿ ಮಾಡೋವಂಥದ್ದು. ಎಲ್ಲಿ? ಜೈಲಲ್ಲಿ ಲಿಕ್ಕರ್ ರೆಡಿ ಆಗ್ತಾ ಇದೆ. ಫ್ಯಾಕ್ಟ್ರಿಯಿಂದ ಬರೋವಂಥದ್ದಲ್ಲ, ಅಲ್ಲೇ ರೆಡಿ ಮಾಡ್ತಾ ಇದ್ದಾರೆ ಜೈಲಲ್ಲಿ. ದರ್ಶನ್ ಸರ್ ಅವ್ರಿಗೆ ದಿಂಬು ಹಾಸಿಗೆ ಕೊಡ್ತಾ ಇಲ್ಲ, ಎಲ್ಲ ಅದಕ್ಕೂ ಪರ್ಮಿಷನ್ ಇದೆ, ಇದಕ್ಕೆ ಯಾಕೆ ಪರ್ಮಿಷನ್ ಇಲ್ಲ ಅಂತ ಕೇಳ್ತಾವ್ರೆ. ಇದಕ್ಕೆ ಉತ್ತರ ಅಧಿಕಾರಿಗಳು ಕೊಡಬೇಕು ಕಣಪ್ಪ. ಓಕೆ, ಸಂವಿಧಾನ ದಿನಾಚರಣೆಯಲ್ಲಿ ಇನ್ನು ಡಿ ಕೆ ಸಾಹೇಬರು ಮಾತಾಡಿರೋಂಥ ಮಾತು ಇವತ್ತು ನಡೆದಿರೋ ಘಟನೆ. ಓಕೆನಾ? ಏನು ಹೇಳಿದ್ರಪ್ಪ ಅಂದರೆ, ನೋಡಿ ಮಂತ್ರಿ ಆದವರು ಎಲ್ಲ MLAಗಳಾದರೆ ಎಲ್ಲ ಹೋಗಿ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ನೋಡಿ ಇನ್ನು ಕೆಲವ್ರು ಜನ ಬಂದು ನಮ್ಮ ಕಾಂಗ್ರೆಸ್ನವರೆಲ್ಲ ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ಯಾಕಪ್ಪ ಹಿಂದೆ ನಿಂತ್ಕೊಂಡಿದ್ರೆ, ಅಲ್ಲಿ ಹೋಗ್ರಿ, ಇಲ್ಲ ಚೇರೇ ಸಿಗೋದಿಲ್ಲ ಅಂದರು. ಯಾಕೆ ಹೇಳಿದ್ರು ಗೊತ್ತೇನ್ರಪ್ಪ? ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ಕಣಪ್ಪ ಡಿ ಕೆ ಸಾಹೇಬರು. ಪಾಪ ಚೇರ್ ಸಿಗಬೇಕು, CM ಚೇರ್ ಸಿಗಬೇಕು ಅಂತ. ಆದರೆ ತುಂಬ ಪಾಪ ಅವರ ಆಸೆ ನಿರಾಸೆ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಯಾಕೋ ತುಂಬ ಆಸೆ ಇಟ್ಕೊಂಡ್ಬಿಟ್ಟವ್ರೆ ಡಿ ಕೆ ಸಾಹೇಬರು. ಯಾಕಂದ್ರೆ ಇಲ್ಲ, ನಿಜವಾಗಿ ಖಂಡಿತ ಹೇಳ್ತೀನಿ, ಏನು ಮಾತುಕತೆ ಆಗಿತ್ತ ಕಾಂಗ್ರೆಸ್ಸಲ್ಲಿ, ಖಂಡಿತ ನೀನು 2 ವರ್ಷ 4 ವರ್ಷ ಅಂತ ಏನು ಮಾತುಕತೆ ಆಗಿತ್ತೋ ಆ ಮಾತಿನ ಪ್ರಕಾರ ಬಿಟ್ಕೊಟ್ಟಿದ್ದಿದ್ರೆ ಇವತ್ತು ಕಾಂಗ್ರೆಸ್ಸಲ್ಲಿ ಯಾವ ಗೊಂದಲಗಳು ಬರ್ತಾ ಇರಲಿಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಹೆಂಗೆ ಕಣಪ್ಪ? ಆಲ್ರೆಡಿ 3 ವರ್ಷ ಆಗ್ತಾ ಬಂತು, 2 ವರ್ಷ ಐತೆ. ಡಿ ಕೆ ಸಾಹೇಬರು ಬಿಟ್ಕೊಡಿ ಅಂತ ಅಭಿಮಾನಿ ದೇವರುಗಳು, ದೇವಸ್ಥಾನದಲ್ಲಿ ಪೂಜೆಗಳು, ಮನೆಯಲ್ಲಿ ಪೂಜೆಗಳು, ಮಣಿಕಂಠ ದರ್ಶನಕ್ಕೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಕಣಪ್ಪ ಶಬರಿಗೆ ಫೋಟೋಗಳು. ಅಯ್ಯೋ ಡಿ ಕೆ ಸಾಹೇಬ್ರದು. ಇನ್ನು ಕೆಲವರು ಚಪ್ಪಲಿ ಇಲ್ದಿರ ಓಡಾಡಿದಾರಂತ ಅಭಿಮಾನಿ ದೇವರುಗಳು, ಹರಕೆ ಕಟ್ಕೊಂಡು ದೇವರಿಗೆ ಡಿ ಕೆ ಸಾಹೇಬರು CM ಆಗಲಿ ಅಂತ.
ಯಾಕೆ ನೀವು ಅರ್ಥ ಮಾಡ್ಕೊತಲ್ಲ? ಡಿ ಕೆ ಸಾಹೇಬ್ರ ಪವರ್ ಏನಂತ ಎಲ್ರಿಗೂ ಗೊತ್ತಿರೋಂಥದ್ದು ಕಣಪ್ಪ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಅಷ್ಟು ಬಹುಮತದಿಂದ ಗೆದ್ದಿದ್ದು ಅದಕ್ಕೆ ಕಾರಣ ಡಿ ಕೆ ಸಾಹೇಬ್ರು. ಇದು ಖಂಡಿತ ಪ್ರತಿಯೊಬ್ಬರು ಒಪ್ಕೊಳ್ಬೇಕಾಗಿರೋಂಥ ಮಾತು. ಇನ್ನು ತೂಕ ವೇಟು ಸಖತ್ ಪವರ್ಫುಲ್ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಅಂತಾರೆ. ಆದರೆ ಡಿ ಕೆ ಸಾಹೇಬರು ಇರಬೇಕು, ಸಿದ್ದರಾಮಯ್ಯ ಸಾಹೇಬರು ಇರಬೇಕು ಅಂತ ಇನ್ನು ಕೆಲವರು ಹೇಳ್ತಾ ಇರೋಂಥದ್ದು, ಮಂತ್ರಿಗಳು ಹೇಳ್ತಾ ಇರೋಂಥದ್ದು ಕಣಪ್ಪ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಎಮ್ ಎಲ್ ಎಗಳು ಅವರೆಲ್ಲ ಹೇಳ್ತಾರೆ ಮಾತು. ಬಟ್ ಬಿಟ್ಕೊಡ್ಬೇಕು ಪಾಪ, ಇವ್ರ ಮನಸ್ಸಿಗೆ ಬೇಜಾರಾಗಿ ಹೇಳಿರೋಂಥದ್ದು ಕಣಪ್ಪ. ಬಿಟ್ಕೊಡ್ಬೇಕು ಚೇರು. ಇನ್ನು ಕರೆದವ್ರು ದೆಹಲಿಗೆ ಏನಾಗುತ್ತೋ ನೋಡಬೇಕು ಕಣಪ್ಪ. ಎಲ್ರಿಗೂ ಕರೆದವ್ರೆ, ಡಿ ಕೆ ಸಾಹೇಬ್ರಿಗೆ ಎಲ್ರಿಗೂ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವರು ಮಾತಾಡೋದಕ್ಕೆ. ಇನ್ನೊಂದು ವಿಚಾರ ಕಣಪ್ಪ, ಮಾಗಡಿ ಎಮ್ ಎಲ್ ಎ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿರೋಂಥದ್ದು ಕಣಪ್ಪ. ಬಾಲಕೃಷ್ಣ ಸಾಹೇಬರು ಹೇಳಿರೋಂಥದ್ದು. ಸೊ ಪ್ರಶ್ನೆ ಕೇಳಿದಾಗೆ ಹೇಳಿದ್ದಂಥದ್ದು ಏನಪ್ಪ ಅಂದರೆ, ಸರ್ ನೀವು ದೆಹಲಿಗೆ ಹೋಗಿ ಬಂದ್ರಲ್ಲ, ಏನು ಹೇಳಿದ್ರು ರಾಹುಲ್ ಗಾಂಧಿ ಅವರು? ಸೊ ಸಿ ಎಮ್ ಸೀಟು ಫಸ್ಟು ಹೇಳಿದ್ದು ಸಿ ಎಮ್ ಆಗಬೇಕು ನಮ್ಮ ಡಿ ಕೆ ಸಾಹೇಬರು ಅಂತ ಹೇಳಿದ್ದೆ ನೀವು, ಯಾಕಂದರೆ ಕ್ಲೋಸ್ ಫ್ರೆಂಡು, ತುಂಬ ಆಪ್ತರು. ಯಾರು? ಎಚ್ ಸಿ ಬಾಲಕೃಷ್ಣ ಅವರು ಡಿ ಕೆ ಸಾಹೇಬ್ರಿಗೆ ತುಂಬ ಆಪ್ತರು. ಹೇಳಿದ್ರಲ್ಲ, ನೀವು ಹೇಳಿದ್ದು ಫಸ್ಟು ಅವರು ಡಿ ಕೆ ಅವರು ಸಿ ಎಮ್ ಆಗಬೇಕು ಅಂತ ಹೇಳಿದ್ದೆ ನೀವು. ಈಗ ನನಗೂ ನೀವು ಸಿ ಎಮ್ ಸಾಹೇಬ್ರಿಗೂ ಜಗಳ ತಂದಿಡೋ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ರು ಕಣಪ್ಪ ಬಾಲಕೃಷ್ಣ ಸಾಹೇಬರು. ನನ್ನ ಹತ್ರನೇ ಸೇರಿಸಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಇವೆಲ್ಲ ಕೇಳಿಸ್ಕೊಂಬಿಟ್ರೆ ಇದೆಲ್ಲ ನೀವು ಮಾಡೋ ಕೆಲಸ, ನನ್ನ ಹತ್ರನೇ ಸೇರಿಸಲ್ಲ, ನೀವು ಹೇಳೋ ಕೆಲಸ ನೋಡ್ಬಿಟ್ರೆ ಇದನ್ನು ಏನಾದರೂ ಅಂತ ಹೇಳಿದ್ರು ಕಣಪ್ಪ. ನಾನೇನು ಹೇಳೇ ಇಲ್ಲ, ಇನ್ನೂ ಮಾತಾಡೇ ಇಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ಹೇಳೋಕ್ಕೂ ಹೋಗಲ್ಲ. ಬಟ್ ನೀವು ಮಾಡೋದು ನೋಡಿದ್ರೆ, ನೀವು ಕೇಳೋದು ನೋಡಿದ್ರೆ, ಈಗ ನನಗೆ ಸಿ ಎಮ್ ಸಾಹೇಬ್ರು ಹತ್ರನೇ ಸೇರಿಸಲ್ಲ, ಇವಾಗ ಹಂಗೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ರು ಕಣಪ್ಪ ಪಾಪ ನಗ್ನಗ್ತಾ. ಅದೇ ಅವರೇ ಅಂತೆ ಫಸ್ಟ್ ಹೇಳಿದ್ದು ಬಾಲಕೃಷ್ಣ ಸಾಹೇಬ್ರೆ, ಇವರು ಡಿ ಕೆ ಸಾಹೇಬರು ಸಿ ಎಮ್ ಆಗಬೇಕು ಅಂತ ಹೇಳಿದ್ದು ಫಸ್ಟು ಹೋರಾಟ ಮಾಡಿದ್ದೆ ಅವರು ಅಂತ ಈಗ ಮಾಹಿತಿ ಬಂದೈತೆ ಕಣಪ್ಪ. ಏನಿಲ್ಲ, ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿದ್ದೆ ತುಂಬ ಗೊಂದಲಗಳು ಆಗ್ತಾಯಿದೆ ಕಾಂಗ್ರೆಸ್ಸಲ್ಲಿ. ಇದು ಒಂದು ಕಪ್ಪು ಚುಕ್ಕೆ ಆಗ್ತಾಯಿದೆ, ಬ್ಲ್ಯಾಕ್ ಮಾರ್ಕ್ ಬರ್ತಾ ಇದೆ ಕಾಂಗ್ರೆಸ್ಗೆ. ಈಗ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ, ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇಲ್ಲೊಂದು ಕಪ್ಪು ಚುಕ್ಕಿ ಬರೋ ಒಂದು ಕೆಲಸ ಆಗ್ತಾಯಿದೆ. ದಯವಿಟ್ಟು ಇದನ್ನು ಹೆಂಗಾರ ಮಾಡಿ ತಡೆ ಮಾಡಿ. ಯಾಕಂದರೆ ಇವರು ಡಿ ಕೆ ಸಾಹೇಬ್ರಿಗೆ ಕ್ಲೋಸ್ ಇರೋದ್ರಿಂದ ಇವ್ರನ್ನ ಕರೆಸ್ಕೊಂಡು ಅವ್ರಿಗೆ ಬುದ್ಧಿ ಮಾತು ಹೇಳಿ ಅಂತ ಏನಾದರೂ ಕರೆಸ್ಕೊಂಡಿರ್ಬೇಕು. ಯಾಕಂದರೆ ಇವ್ರು ಹೇಳೋ ರೀತಿ ನೋಡಿದ್ರೆ ಹಂಗೆ ಇದೆ. ಯಾಕಂದರೆ ಡಿ ಕೆ ಸಾಹೇಬರು ಯಾರ ಮಾತು ಕೇಳ್ತಾ ಇಲ್ಲ, ಹಿಂಗಾಗಿ ಬಾಲಣ್ಣ ಅವ್ರನ್ನ ಬಿಟ್ಟವ್ರೆ. ಡಿ ಕೆ ಸಾಹೇಬ್ರಿಗೆ ಸಮಾಧಾನ ಮಾಡು, ಬೇಡ ಈಗ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಚರ್ಚೆ ಸಿ ಎಮ್ ಸೀಟ್ ಬಗ್ಗೆ, ಇವ್ರು ಹೇಳೋ ಅರ್ಥ ಅಷ್ಟೇ. ಓಕೆ, ಇನ್ನು ಈ ಸಿ ಎಮ್ ಸೀಟ್ ಬಗ್ಗೆ ಕೇಳಿದ್ರು ಕಣಪ್ಪ. ಏನಪ್ಪ ಇದು ಗೊಂದಲ ನಡೀತಾ ಇದೆಯಲ್ಲ, ಏನು ನಿಮ್ಮ ಕಾಂಗ್ರೆಸ್ಸಲ್ಲಿ ಸೀಟಿದು ಗೊಂದಲಗಳು ನಡೀತಾ ಇದೆ ಸಿ ಎಮ್ ಸೀಟ್ ಬಗ್ಗೆ, ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರದ್ದು ಜಗಳ ಏನಿದು ಅಂತ ಜಿ ಪರಮೇಶ್ವರ್ ಸಾಹೇಬ್ರು ಕೇಳಿದ್ರು. ಜಿ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದು ನನಗೆ ಏನೂ ಗೊತ್ತಿಲ್ಲ, ಆಮೇಲೆ ಅದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೂ ಹೋಗೋದಿಲ್ಲ, ಇದೆಲ್ಲ ಹೈಕಮಾಂಡು ಮಾತಾಡ್ಕೋತಾರೆ, ಅದು ಅವ್ರಿಗೆ ಗೊತ್ತಿದೆ, ನಾನು ಅದಕ್ಕೆ ಯಾವುದಕ್ಕೂ ತಲೆ ಹಾಕೋಕ್ಕೆ ಹೋಗೋದಿಲ್ಲ, ಆಮೇಲೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸರಿಯಾಗಿ. ಓಕೆ, ಇನ್ನು ಏನಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವ್ರೆ 50 ವರ್ಷದ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ, 50 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಹಿರಿಯರವರು, ಅವ್ರಿಗೆಲ್ಲ ಗೊತ್ತಿಲ್ಲ ಏನು ನಡೀತಾ ಇದೆ, ಏನು ಗೊಂದಲ ಇದೆ, ಏನು ಯಾವ ಪಕ್ಷದಲ್ಲಿ ಏನು ತೊಂದರೆ ಆಗ್ತಾಯಿದೆ, ಏನು ಎಲ್ಲ ಪ್ರತಿಯೊಂದು ಮಾಹಿತಿ ಇದೆ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಾವು ನಡೀತೀವಿ, ನಮ್ಮದು ಏನಿಲ್ಲ, ಎಲ್ಲ ಅವ್ರಿಗೆಲ್ಲ ಗೊತ್ತಿದೆ ಏನು ನಡೀತಾ ಇದೆ ಏನು ಅಂತ. ಸೊ ಅವರು ಹೈಕಮಾಂಡ್ ಜೊತೆ ಮಾತಾಡಿ ಅದಕ್ಕೆ ಏನು ಸೊಲ್ಯೂಷನ್ ಇದೆಯೋ ಅವರೇ ಹುಡುಕಿ ಅದಕ್ಕೆ ಅವರೇ ಕೊಡಬೇಕು ಅಂತ ಜಿ ಪರಮೇಶ್ವರ್ ಸಾಹೇಬ್ರು ಹೇಳ್ಬಿಟ್ಟು ಹೋಗ್ಬಿಟ್ರು ಕಣಪ್ಪ. ಇನ್ನು ಹೊರಗಡೆ ದೇಶದ ಸಫ್ರೆನ್ ಚೀಫ್ ಅವ್ರು ಹೇಳಿರೋಂಥದ್ದು HAL ಅಲ್ಲಿ ಹೆಲಿಕಾಪ್ಟರ್ಗಳನ್ನ ಮಾಡಿಸ್ತೀವಿ, ಮೇಡ್ ಇನ್ ಇಂಡಿಯಾ. ನಾನು ಮೇಡ್ ಇನ್ ಇಂಡಿಯಾ ಆಗಿದ್ದೆ ಒನ್ಸ್ ಅಪಾನ್ ಎ ಟೈಮ್ ಅವ್ರು ಹೇಳಿದ್ದು ತಮಾಷೆಗೆ ಹೇಳಿ, ಬಟ್ ಅವ್ರು ಹುಟ್ಟಿದ್ದು ಇಲ್ಲೇ ಇರಬೇಕು ಇಂಡಿಯಾ ಒಳಗಡೆ, ಅದಕ್ಕೆ ಅವ್ರು ಹೇಳ್ತಾ ಇರೋದು. ಓಕೆ, ಸಫ್ರೆನ್ ಚೀಫ್ ಅಂಥೇಳಿ ಅವ್ರು ಹೇಳಿರೋದು. ಮೇಡ್ ಇನ್ ಇಂಡಿಯಾ, ನಾನು ಮೇಡ್ ಇನ್ ಇಂಡಿಯಾನೇ. ಸೊ ರೈಫಲ್ಸು ಎಲ್ಲ ಏನಿದೆಯೋ ಇಂಡಿಯಾದಲ್ಲಿ ಮೇಡ್ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಸೊ ಹೆಲಿಕಾಪ್ಟರ್ಗಳೆಲ್ಲ ನಾನು ಕೂಡ HAL ಅಲ್ಲೇ ಮಾಡಿಸ್ಬೇಕು ಅಂತ. ಇದು ನಿಜವಲ್ಲೂ ಸಿಹಿಯಾದ ಸುದ್ದಿ ಕರ್ನಾಟಕಕ್ಕೆ, ನಮ್ಮ ಭಾರತ ದೇಶಕ್ಕೆ ಅಲ್ವಾ. ಎಲ್ಲ ಇಲ್ಲೇ ನಾವು ಮೇಡ್ ಇನ್ ಇಂಡಿಯಾ ಮಾಡಿಸ್ಬಿಡ್ತೀವಿ ಈಗ ಇನ್ಮೇಲೆ ಅಂತೇಳಿ ಹೇಳಿದ್ದಾರೆ. ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ ಭಾರತಕ್ಕೆ, ಖುಷಿ ಆಗ್ತಾಯಿದೆ. ಸೊ ಎಲ್ಲ ಮೇಡ್ ಇನ್ ಇಂಡಿಯಾ ಆಗ್ತಾಯಿದೆ ಈಗ. ಇನ್ನೊಂದು ವಿಚಾರ ಕಂಡ್ರಪ್ಪ, ಪಾಕಿಸ್ತಾನದಲ್ಲಿ ಓಕೆ, ನಮ್ಮ ಇಂಡಿಯಾ ಬಗ್ಗೆ ಹೇಳ್ತೀನಿ ಫಸ್ಟು. ಮ್ಯಾಚ್ ಬಾಕ್ಸ್ ಎಷ್ಟಪ್ಪ, ಬೆಂಕಿ ಪಟ್ಟಣ ಎಷ್ಟಿದೆ? ₹1 ಒಂದು ಕಣಪ್ಪ ಮ್ಯಾಚ್ ಬಾಕ್ಸ್. ಹೌದಾ, ₹10 ಕೊಟ್ಟರೆ ಫುಲ್ ಒಂದು ಡಬ್ಬನೇ ಬರ್ತದೆ. ₹10 12 ಡಬ್ಬಗಳು ಬರ್ತಾವೆ ಕಣಪ್ಪ ಮ್ಯಾಚ್ ಬಾಕ್ಸ್ಗಳು. ಹೌದಾ, ಪಾಕಿಸ್ತಾನದಲ್ಲಿ ಎಷ್ಟು ಗೊತ್ತೇನ್ರಿ? ಚಿಕ್ಕ ಮ್ಯಾಚ್ ಬಾಕ್ಸು ₹1 ಮ್ಯಾಚ್ ಬಾಕ್ಸು ₹10. ಎಷ್ಟು? ₹10. ಟೊಮಾಟೊ ಬೆಲೆ ಎಷ್ಟು? ₹300 kg, ₹250 kg ಟೊಮಾಟೊ. ಯಾಕೆ ಗೊತ್ತೇನ್ರಪ್ಪ? ನಮ್ಮ ಭಾರತಕ್ಕೆ ಯಾವಾಗ ಎದುರು ಹಾಕ್ಕೊಂಡ್ರು, ಅವರು ಗೋಧಿ ಹಿಟ್ಟು ಇಲ್ದಂಗೂ ಆಗೋಯ್ತು, ಟಮಾಟೊ ಹಣ್ಣು ಇಲ್ದಂಗೂ ಆಗೋಯ್ತು, ಮ್ಯಾಚ್ ಬಾಕ್ಸ್ ಇಲ್ದಂಗೂ ಆಗೋಯ್ತು. ಇನ್ನೊಂದು ಸ್ವಲ್ಪ ದಿವಸ ನೀರು ನಿಂತೋಗ್ಬಿಡ್ತು, ಈಗ ಹೋಗೋ ನೀರು ನಿಂತೋಗ್ಬಿಡ್ತು. ಕರೆಕ್ಟಲ್ಲೇನಪ್ಪ? ಅದಕ್ಕೆ ಹೇಳಿದ್ದು ಟೆರಿಸ್ಟ್ಗಳನ್ನ ಕಡಿಮೆ ಮಾಡಿರಿ. ಟೆರಿಸ್ಟ್ ನೀವು ಏನು ಹುಟ್ಟಿಸಿ ಇಟ್ಟಿದ್ದೀರಲ್ಲ, ಯಾರು PM ನಿಮ್ಮ ಮಕ್ಕಳಂತೆ ಸಾಕ್ತಾ ಇದೆಯಲ್ಲ ಟೆರಿಸ್ಟ್ಗಳನ್ನ, ಫಸ್ಟ್ ಅವ್ರನ್ನ ಸುಟ್ಟಾಕು, ಇಲ್ಲ ನೀನು ಸುಟ್ಕೊಂಡು ಸಾಯಿ ಅಂತ ನಮ್ಮ ಭಾರತದವರು ಹೇಳ್ತಾ ಇರೋವಂಥದ್ದು. ಓಕೆನಾ?
ಇನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ, ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಅವ್ರಿಗೆ ಜನಗಳಿಗೆ ನಮಗೆ ತಂದಿಡೋ ಕೆಲಸ, ಬರೀ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಬಿ ಜೆ ಪಿಯವ್ರಿಗೆ ಬೇರೆ ಕೆಲಸ ಇಲ್ಲ, ಅವ್ರು ಇದೇ ಕೆಲಸ, ಅಭಿವೃದ್ಧಿ ಏನು ಮಾಡಬೇಕು ಅದೆಲ್ಲ ನೋಡಲ್ಲ ಅವರು, ಬರೀ ಇಂಥ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಮೇಕೆದಾಟು ಪರ್ಮಿಷನ್ ತೊಗೊಂಬನ್ನಿ, ಆ ಪರ್ಮಿಷನ್ ತೊಗೊಂಬನ್ನಿ, ಈ ಪರ್ಮಿಷನ್ ಬಂದು ತೊಗೊಂಡ್ಬಂದು ತೋರ್ಸಂತೇಳಿ ಫಸ್ಟು, ಆಮೇಲೆ ಮಾತಾಡಂತೇಳಿ ಅಂತ ಬಿ ಜೆ ಪಿಯವ್ರಿಗೆ ಟ್ಯಾಂಕ್ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಸಾಹೇಬರು. ಬೆಂಕಿ ಹಚ್ಚೋ ಕೆಲಸ ಮಾಡೋದು ಯಾರು? ಬಿ ಜೆ ಪಿಯವರಂತೆ. ಯಾರಪ್ಪ? ನಾನೆಲ್ಲ ಹೇಳಿದ್ದು ಕಣಪ್ಪ, ಇದು ಡಿ ಕೆ ಸಾಹೇಬರು ಹೇಳಿರೋಂಥದ್ದು. ಇನ್ನು ಡಿ ಕೆ ಸಾಹೇಬರು ಹೇಳಿರೋಂಥದ್ದು 140 MLAಗಳು ನಮ್ಮವರೇ, ನಾನೇನು ದೆಹಲಿಗೆ ಕರ್ಕೊಂಡು ಹೋಗಬೇಕು ಅದು ಇದು ಅಂತೇನಿಲ್ಲ, ನನ್ನ ಬ್ಲಡ್ಡಲ್ಲೇ ಇಲ್ಲ ಅದೆಲ್ಲ, ನಾನು ಏನಿದ್ರು ಒಳ್ಳೆ ರೀತಿಯಲ್ಲೇ ನಾನು ಕಾಂಗ್ರೆಸ್ಸಲ್ಲಿ ಹೋಗ್ತೀನಿ. 140 ಜನ ನನ್ನ MLAಗಳು ನನ್ನ ಜೊತೆನೇ ಇದ್ದಾರೆ, ನಾನು ಡೆಲ್ಲಿ ಕರ್ಕೊಂಡು ಹೋಗೋದು ಅದು ಇದು ಪವರ್ ಶೋ ಅದು ಇದು ಏನೂ ಮಾಡಲ್ಲ, ನಾನು ನಿಯತ್ತಾಗೆ ಹೋಗ್ತೀನಿ ಕಾಂಗ್ರೆಸ್ಸಲ್ಲಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ ಡಿ ಕೆ ಸಾಹೇಬರು. ಇನ್ನು ವಿಚಾರ ಗಣಪ, ಇನ್ನು ಮುರುಘಾಸ್ವಾಮಿ ಅವರಿಗೆ ಜಯ ಸಿಕ್ಕಿದೆ, ಕೋರ್ಟಲ್ಲಿ ಜಯ ಸಿಕ್ಕಿದೆ, ಬಿಡುಗಡೆಯ ಭಾಗ್ಯ. ಓಕೆ, ಇನ್ನು ಪಾರಾದರು. ಇನ್ನು ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ, ಇನ್ನೂ ಹಲವಾರು ವಿಚಾರಗಳು ಸಿಗ್ತವೆ. ಸುದ್ದಿಗೆ ಏನಪ್ಪ ಕಡಿಮೆ, ಕರ್ನಾಟಕದಲ್ಲಿ ಸಿಗ್ತಾನೆ ಇರ್ತವೆ ಸುದ್ದಿಗಳಿಗೇನು ಕಡಿಮೆ ಇಲ್ಲ, ಸುದ್ದಿಗಳು ತೊಗೊಂಡು ಬರ್ತಾ ಇರ್ತೀನಿ, ನೀವು ನೋಡ್ತಾ ಇರ್ರಿ ಪೊಲಿಟಿಕ್ಸ್ ಮಸಾಲೆ ದೋಸೆನೆ. ಓಕೆ, ಓಡ್ ಬರ್ತೀನಿ ಅನ್ನೋದಾತ್ರಿ ಶೇಂಬುಲಿಂಗ ಬರ್ತೀನಿ ಕಣ್ರಪ್ಪ. ಓಕೆ, ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಬರಲೇನ್ರಪ್ಪ? ಎಟ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು, ನೋಡ್ಬೇಕು ಕಣಪ್ಪ, ಸೀಟು ಪಾಪ ಏನು ಗೊಂದಲ ಕಣಪ್ಪ ಕಾಂಗ್ರೆಸ್ಸಲ್ಲಿ. ಎಟ್ಲ ಡಿ ಕೆ ಸಾಹೇಬ್ರಿಗೂ ಸೀಟ್ ಸಿಗಬೇಕು ಕಣಪ್ಪ, ನೀವು ಎಲ್ಲರೂ ಶಬರಿಗೆ ಹೋಯ್ತವ್ರಂತೆ, ನಾವೇನು ವಿಧಾನಸೌಧಕ್ಕೆ ಹೋಗೋಕ್ಕಾಗಲ್ಲೇನಪ್ಪ, ನಡ್ರಲ್ಲ ಹೋಗನೆ ಬತ್ತೀನ್ರಪ್ಪ ಅನ್ನೋದತ್ರ ಶಂಭುಲಿಂಗ. ಏನಿಲ್ಲ ಇದು ಹಿಂಗಾಗ್ಬಿಟ್ಟದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.